ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತಾ ಇದ್ದೀನಿ ನೋಡಿ. ಡಿಸೈನ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್, ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ತುಂಬಾನೇ ರಿಚ್ ಆಗಿದೆ. ಮಾಡೋದು ತುಂಬಾ ಕಷ್ಟ, ಬಟ್ ಅದನ್ನ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಒಂದು 5 ನಿಮಿಷದಲ್ಲಿ, ಒಂದು 5ರಿಂದ 10 ನಿಮಿಷ. ಬಿಗಿನರ್ಸ್ ಅಂದ್ರೆ ಒಂದು 20 ನಿಮಿಷ ತಗೊಳ್ಬಹುದು. ಸೊ ಅಷ್ಟರಲ್ಲಿ ಈ ಡಿಸೈನ್ ನ ಮಾಡಿ ಮುಗಿಸ್ಬೋದು. ಆ ರೀತಿ ಹೇಳ್ಕೊಡ್ತಾ ಇದೀನಿ. ಸೊ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿದೀರಾ ನೋಡಿ. ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಟಾಪಿಕ್ ಶುರು ಮಾಡಕ್ ಮುಂಚೆ ಜನವರಿ 16ನೇ ತಾರೀಕಿಂದ, ಓಕೆನಾ, ಜನವರಿ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಿದೀನಿ. ಸೊ ಆದ್ರೂ ಇದ್ರಲ್ಲಿ ಒಂದ್ಸರಿ ನಿಮ್ಗೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಸೊ ಹೊಸದಾಗಿ ಚಾನಲ್ಗೆ ಎಂಟ್ರಿ ಆಗ್ತಾರಲ್ಲ, ಸೊ ಅವರು ಹಳೆ ವಿಡಿಯೋಸ್ನ ನೋಡಲ್ಲ, ಹಾಗಾಗಿ ಈ ಡೀಟೇಲ್. ಓಕೆನಾ? ಸೊ ಫಸ್ಟಿಗೆ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. ಸೊ ಈ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ 4 ಡಾಟ್ ಬ್ಲೌಸ್ ಅಲ್ಲಿ ಯಾರ್ಯಾರೆಲ್ಲ ಪರ್ಫೆಕ್ಟ್ ಇದ್ದೀರಾ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ನನ್ನ ಹತ್ರ ಯಾರೆಲ್ಲ ಬೇಸಿಕಲಿ ಕಲ್ತಿದ್ದಾರೆ, ಸೊ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ. ಹೊರಗಡೆಯಿಂದ ಬರುವಂತವ್ರು 4 ಡಾಟ್ ಬ್ಲೌಸ್ ಓಕೆ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಏನಕ್ಕೆ 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಕೇಳ್ತಾ ಇದೀನಿ ಅಂತ ಅಂದ್ರೆ, ಇದರಲ್ಲಿ ನಾನು ಯಾವುದೇ 4 ಡಾಟ್ ಬ್ಲೌಸ್ ಬಗ್ಗೆ ಇನ್ಫಾರ್ಮೇಶನ್ ಇಟ್ಟಿಲ್ಲ. ಸೊ ಹಾಗಾಗಿ ಇದರಲ್ಲಿ 4 ಡಾಟ್ ಬ್ಲೌಸ್ ಕಲ್ತಿರೋರ್ಗೆ ವೆರೈಟೀಸ್ ಆಫ್ ಬ್ಲೌಸಸ್, ಇವಾಗ ಟೈಲರ್ ಶಾಪ್ ಅಥವಾ ಬೊಟಿಕ್ ಎಲ್ಲ ಇಟ್ಕೊಳ್ಬೇಕಾದ್ರೆ ಇವೆಲ್ಲ ಕಲ್ತಿರ್ಲೇಬೇಕು, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಸೊ ಅಂತವ್ರಿಗೆ 4 ಡಾಟ್ ಬ್ಲೌಸ್ ಬರುತ್ತೆ, ಬಟ್ ನಾನು ಬೇರೆ ಬೇರೆ ತರ ಕಲಿಬೇಕು ಅನ್ನೋರಿಗೆ ಈ ಕ್ಲಾಸ್. ಓಕೆನಾ? ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ ಬೋಟ್ ನೆಕ್ ಬ್ಲೌಸ್ ಇರುತ್ತೆ. ಸೊ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಮತ್ತೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಬೋಟ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು, ಆ ಐಡಿಯಾ ನಿಮ್ಗೆ ಅಲ್ಲಿ ಸಿಗುತ್ತೆ. ಅದಾದ್ಮೇಲೆ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ. ಸೇಮ್ ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಕಾಲರ್ ನೆಕ್ ಬ್ಲೌಸ್ ನ ಮಾಡಬೇಕು. ಸೊ ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಇರುತ್ತೆ, ನೆಕ್ ವಿಡ್ತ್ ಅದ್ರ ಬಗ್ಗೆ ಎಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಚಾರ್ಟ್ ಕೂಡ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್, ಹೈಸ್ಕೂಲ್ ಯೂನಿಫಾರ್ಮ್ ಚೂಡಿದಾರ್ ಇರುತ್ತಲ್ಲ, ಸೊ ಅದನ್ನ ಹೇಳ್ಕೊಡ್ತಾ ಇದೀನಿ ನೋಡಿ. ಇದರಲ್ಲಿ ಹಾಫ್ ಕಾಲರ್ ನೆಕ್ ಬ್ಲೌಸ್ ನ ಕಲ್ತಿರ್ತೀರಾ, ಇದರಲ್ಲಿ ಫುಲ್ ಕಾಲರ್ ನೆಕ್ ನ ಕಲ್ತ್ಕೊಳ್ತೀರಾ. ಯೂನಿಫಾರ್ಮ್ ಚೂಡಿದಾರ್ ಅಂದ್ರೆ ಟಾಪ್ ಮತ್ತೆ ಬಾಟಮ್ ಹಾಗೆ ಜಾಕೆಟ್. ಸೊ ಇದೆಲ್ಲಾನು ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್, ವೆರಿ ಟ್ರೆಂಡಿ ಆಗಿರುವಂತದ್ದು. ಲೆಹಂಗಾ ಮೇಲೆ, ಸ್ಯಾರಿ ಮೇಲೆ ಎಲ್ಲದಕ್ಕೂ ಈಗ ಪ್ರಿನ್ಸೆಸ್ ಕಟ್ ಬ್ಲೌಸ್ ತುಂಬಾನೇ ಟ್ರೆಂಡ್ ಆಗಿದೆ. ಸೊ ಆ ಬ್ಲೌಸ್ ನ ಹೇಳ್ಕೊಡ್ತಾ ಇದೀನಿ. ಇದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ಗೆ ಕಫ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ಇದನ್ನ ಕಲ್ತ್ಕೊಂಡ್ರೆ ನೀವು 4 ಡಾಟ್ ಬ್ಲೌಸ್ ಏನಿದೆ ಅದಕ್ಕೂ ಸೇಮ್ ದಾರಿನಲ್ಲಿ ಕಫ್ ಹಾಕಿ ಸ್ಟಿಚ್ ಮಾಡಬಹುದು. ಸೊ ಯಾವುದೇ ಬ್ಲೌಸ್ ಆಗ್ಲಿ, 4 ಡಾಟ್ ಬ್ಲೌಸ್ ಅಲ್ಲ, ನೀವು ಯಾವ ತರದೇ ಬ್ಲೌಸ್ ಹಾಕಿ ನೀವು ಅದಕ್ಕೆ ಕಫ್ ಹಾಕ್ಬೇಕು ಅಂದ್ರೆ ಸೇಮ್ ವೇ ನೀವು ಕಲಿಬಹುದು. ನಾನಿಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಗೆ ಕಫ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಕಟೋರಿ ಬ್ಲೌಸ್, ಮೇನ್ಲಿ ಕಟೋರಿ ಬ್ಲೌಸ್ ಬಹಳನೇ ಟ್ರೆಂಡಿ ಆಗಿರುವಂತದ್ದು, ತುಂಬಾ ಡಿಮ್ಯಾಂಡಿಂಗ್ ಆಗಿರುವಂತದ್ದು. ಸೊ ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಬಾಡಿ ಮೆಷರ್ಮೆಂಟ್ ಇರುತ್ತೆ. ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ನೀವು ಕಟೋರಿ ಬ್ಲೌಸ್ ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಇದು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಅಂಬ್ರೆಲಾ ಗೌನ್ ಇರುತ್ತೆ. ಸ್ಯಾರಿ ಅಥವಾ ಫ್ಯಾಬ್ರಿಕ್ ಹೆಂಗ್ ಯೂಸ್ ಮಾಡ್ಕೋಬೇಕು, ಸ್ಯಾರಿನಲ್ಲಿ ಗೌನ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ನಿಮ್ಗೆ ಅಂಬ್ರೆಲಾ ಗೌನ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಫ್ರಿಲ್ ಗೌನ್, ಈಗ ಟ್ರೆಡಿಷನಲ್ ಆಗಿರುವಂತಹ ಸ್ಯಾರಿನಲ್ಲಿ ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಇಟ್ಟು ಸ್ಯಾರಿನಲ್ಲಿ ಒಂದು ಫುಲ್ ಸ್ಯಾರಿ ಯೂಸ್ ಮಾಡ್ಕೊಂಡು ಟ್ರೆಡಿಷನಲ್ ಗೌನ್ ನ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಇದಿಷ್ಟು ಇದ್ರಲ್ಲಿ ಇನ್ಕ್ಲೂಡ್ ಇರುತ್ತೆ. ಪ್ರತಿಯೊಂದಕ್ಕೂ ನಿಮ್ಗೆ ಆಯಾ ಬ್ಲೌಸ್ ಗೆ ಏನೇನು ಡೀಟೇಲ್ ಬೇಕು, ಹೊಸಬರಿಗೆ, ಬಿಗಿನರ್ಸ್ಗೆ ಆ ಡೀಟೇಲ್ ಫುಲ್ ನಿಮ್ಗೆ ಇನ್ಕ್ಲೂಡ್ ಇರುತ್ತೆ. ಯಾವುದೇ ಡೌಟ್ಸ್ ಇರಲ್ಲ. ಇನ್ ಕೇಸ್ ನಿಮ್ಗೆ ಡೌಟ್ಸ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಇನ್ನೊಂದ್ಸರಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ನಾನು ಇಲ್ಲಿ ಯಾವುದೇ ಲೈವ್ ಕ್ಲಾಸ್ ತಗೊಳಲ್ಲ. ಲೈವ್ ಕ್ಲಾಸ್ ಏನಕ್ಕೆ ತಗೊಳಲ್ಲ ಅಂತ ಅಂದ್ರೆ ಇಷ್ಟೇ, ನಿಮ್ಗೆ ಒಂದ್ಸರಿ ಅರ್ಥ ಆಗಿಲ್ಲ ಅಥವಾ ಮರ್ತೋಯ್ತು ಅಂದ್ರೆ ಮತ್ತೊಂದ್ಸರಿ ಲೈವ್ ಕ್ಲಾಸ್ ಅಲ್ಲಿ ನೋಡಕ್ ಆಗಲ್ಲ. ಒಂದು, ಎಲ್ಲರೂ ಒಂದೇ ಟೈಮಿಗೆ ಸೆಟ್ ಆಗಲ್ಲ. ಏನ್ ಒಬ್ಬೊಬ್ರಿಗೆ ಕ್ಲಾಸ್ ಮಾಡ್ತೀನ? ಇಲ್ಲ, ಸುಮಾರಷ್ಟು ಜನ ಸೇರ್ಕೊಳ್ತೀರಾ, ಎಲ್ಲರಿಗೂ ಒಂದೇ ಟೈಮ್ ಆಗಲ್ಲ. ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲವರು ಕಾಲೇಜ್ಗೆ ಹೋಗೋರು ಇರ್ತಾರೆ. ಈ ತರ ಮತ್ತೆ ಮನೆಯಲ್ಲಿ ನೆಂಟ್ರು ಅವ್ರು ಇವರು ಬಂದ್ರೆ ಬಿಸಿ ಆಗ್ತೀರಾ. ಸೊ ಅವತ್ತಿನ ಕ್ಲಾಸ್ ಕಳ್ಕೊಂತೀರಾ, ಮತ್ತೆ ನೋಡಕ್ ಆಗಲ್ಲ ಆ ಕ್ಲಾಸು. ಸೊ ಈ ತರ ಎಲ್ಲ ಏನೇನ್ ಪ್ರಾಬ್ಲಮ್ ಇದೆ ಇದೆಲ್ಲದಕ್ಕೂ ನಾನು ಯೋಚನೆ ಮಾಡಿ ಲೈವ್ ಬದಲು ರೆಕಾರ್ಡೆಡ್ ವಿಡಿಯೋ ಇಟ್ಟಿರ್ತೀನಿ. ಸೊ ನಿಮ್ಗೆ ಲೈವ್ ಗಿನ್ನ ರೆಕಾರ್ಡೆಡ್ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕಲಿಬಹುದು. ಸೊ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಡೌಟ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. 3 ಮಂತ್ ಕೋರ್ಸ್ ಆಗಿರುತ್ತೆ. 3 ಮಂತ್ ಕೋರ್ಸ್ಗೆ 3000 ರೂಪೀಸ್ ಚಾರ್ಜ್ ಆಗಿರುತ್ತೆ. ಓಕೆನಾ? ಸೊ ಇದಿಷ್ಟು ನಮ್ಮ ಇಂಟರ್ಮೀಡಿಯೇಟ್ ಕ್ಲಾಸ್. ಯಾವಾಗಿಂದ? ಜನವರಿ 16ನೇ ತಾರೀಕಿಂದ. ಜನವರಿ 16ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ?
ಸೊ ಈಗ ಇಷ್ಟೊತ್ತು ನೀವು ಕಾಯ್ತಾ ಇರುವಂತಹ ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಫುಲ್ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆಯಲ್ಲ, ಸೊ ಈ ಡಿಸೈನ್ ನ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಆಕ್ಚುಲಿ ಇದು ಕ್ರಿಟಿಕಲ್ ಡಿಸೈನ್, ಬಟ್ ಸಿಂಪಲ್ ಆಗಿ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು 10 ನಿಮಿಷದಲ್ಲಿ ಮಾಡ್ಬಿಡ್ಬೇಕು. ಸೊ ಆ ರೀತಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಡಿಸೈನ್ ಮಾಡಕ್ಕೆ ನೀವು ಬೋಟ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡ್ಕೊಂಡಿರ್ಬೇಕು. ಓಕೆನಾ, ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಮೆಷರ್ಮೆಂಟ್ ಅಲ್ಲಿ ನೀವು ಮಾಡಿರ್ಬೇಕು. ಸೊ ಇವಾಗ ನೋಡಿ, ನಾನು ಇಲ್ಲಿಟ್ಟಿರೋದು 7 ಇಂಚು ಶೋಲ್ಡರ್ ಇರುತ್ತೆ. ಸೊ ಇದು ಬಂದು 32 ಇಂಚು ಎದೆ ಸುತ್ತಳತೆ ಬ್ಲೌಸ್ಗೆ ನಾನು 7 ಇಂಚು ಶೋಲ್ಡರ್ ಇಟ್ಟು ಬೋಟ್ ನೆಕ್ ಬ್ಲೌಸ್ಗೆ ಈ ಡಿಸೈನ್ ನ ಮಾಡ್ತಾ ಇರೋದು. ಬೋಟ್ ನೆಕ್ ಬ್ಲೌಸ್ ಮಾತ್ರ ಈ ಡಿಸೈನ್ ನ ಮಾಡಿ, ಅದರ್ವೈಸ್ ಇದು ಚೆನ್ನಾಗಿ ಬರಲ್ಲ. ಓಕೆನಾ, ಸೊ ಇಲ್ಲಿ ನಾನು ನೆಕ್ ವಿಡ್ತ್ 4 ಇಂಚ್ ಇಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಬೋಟ್ ನೆಕ್ ನ ಡ್ರಾ ಮಾಡ್ಕೊಳ್ಳೋಣ. ಸೊ 3 ಇಂಚು ಬೋಟ್ ನೆಕ್ ಮಾರ್ಕ್ ಆಗ್ತಾ ಇದ್ದೀನಿ. ಲೆಂತ್ ಅಗಲ ಬಂದು 4 ಇಂಚು. ಸೊ ಈ ರೀತಿ ಒಂದು ಬಾಕ್ಸ್ ಹಾಕೊಂಡು ನಾವಿಲ್ಲಿ ಬೋಟ್ ನೆಕ್ ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ನಾ ಇಲ್ಲಿ ಬೋಟ್ ನೆಕ್ ನ ಡ್ರಾ ಮಾಡಾಯ್ತು. ಸೊ ಈ ಲೈನ್ ಇಂದ 1/4 ಇಂಚು ಕೆಳಗಡೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಓಕೆನಾ, ಸೊ ಈಗ ಮೇಲ್ಗಡೆಯಿಂದ ಟೋಟಲ್ ನಾವು ಈ ಬ್ಲೌಸ್ಗೆ ಟೋಟಲ್ ಡೀಪ್ ನ ನಾವು ಎಷ್ಟು ಇಡ್ತಾ ಇದೀವಿ, ಸೊ ಅದನ್ನ ಮಾರ್ಕ್ ಹಾಕೋಣ. ಸೊ ಟೋಟಲ್ ಡೀಪ್ ಬಂದು ಇವ್ರದ್ದು 10 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ 4 ಇಂಚು ನೆಕ್ ವಿಡ್ತ್ ಇಟ್ಟಿದ್ನಲ್ಲ, ಅದೇ 4 ಇಂಚು ನೆಕ್ ವಿಡ್ತ್ ನಾನು ಇಲ್ಲೂ ಕೂಡ ಇಡ್ತಾ ಇದ್ದೀನಿ ಈ ರೀತಿ. ಸೊ ಈಗ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈ ರೀತಿ. ಓಕೆನಾ, ಸೊ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಹಾಕಿದ್ದೀನಲ್ಲ, ಸೊ ಅದನ್ನ ಹೀಗೆ ಲೈನ್ ಹಾಕೊಳ್ತೀನಿ. ಸೊ 3/4 ಇಂಚು ಗ್ಯಾಪ್ ಇರಲಿ. ಈಗ ನಾವಿಲ್ಲಿ ನಮಗೆ ಬೇಕಾಗಿರುವಂತಹ ಡಿಸೈನ್ ಡ್ರಾ ಮಾಡ್ಕೊಳ್ಳೋಣ. ಸೊ ಡೀಪ್ ಏನ್ ಬ್ರಾಡ್ ಕಾಣಬೇಕು, ಸೊ ಅದಿಷ್ಟು ಮಾತ್ರ ಇರುತ್ತೆ. ಬಟ್ ಇಲ್ಲಿ ನಮ್ದು ಬಾರ್ಡರ್ ಬರುತ್ತೆ. ಸೊ ಆದ್ರೆ ಈ ಡಿಸೈನ್ ಮಾಡಕ್ಕೆ ಈ ಏನ್ ಲೈನ್ ಇದೆ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ಈ ರೀತಿ. ಓಕೆನಾ, ಸೊ ಇಷ್ಟ ಆದ್ಮೇಲೆ ಸೊ ನೋಡಿ ಇಲ್ಲಿಂದ ಸೊ ಡಿಸೈನ್ ಡ್ರಾ ಮಾಡ್ಕೊಳ್ಳೋಣ. ಡ್ರಾ ಮಾಡ್ಕೊಳಕ್ ಮುಂಚೆ ನೋಡಿ ಇಲ್ಲಿ ಹೀಗಿರುತ್ತಲ್ಲ, ಸೊ ಈ ಏನಿದೆ ಇಲ್ಲಿ 1 ಇಂಚ್ ಅಷ್ಟು ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಜಸ್ಟ್ ಒಂದು ಗೋಪುರ ಕಾಣ್ಬೇಕು. ಓಕೆನಾ, ಆ ರೀತಿ. ಒಂದೇ ಸರಿ ನಾವು ಕೈಯಲ್ಲಿ ಡ್ರಾ ಮಾಡಕ್ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಬಿಗಿನರ್ಸ್ ಆಗ್ಲಿ ಯಾರೇ ಆಗ್ಲಿ ಡ್ರಾ ಮಾಡಕ್ ಆಗಲ್ಲ. ಜಸ್ಟ್ ಈ ರೀತಿ ಡಾಟ್ಸ್ ಇಟ್ಕೊಬೇಕು. ಡಾಟ್ಸ್ ಇಟ್ಕೊಂಡು ಆಮೇಲೆ ನಾವು ಡ್ರಾ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಫಸ್ಟ್ ಡಾಟ್ಸ್ ಇಟ್ಕೊಳ್ಬೇಕು. ಸೊ ಈಗ ನಿಮ್ಗೆ ಹೈಲೈಟ್ ಆಗಿ ಕಾಣ್ಬೇಕಲ್ವಾ ಸ್ಟಿಚಿಂಗ್ ಮಾಡೋವಾಗೆಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಅದ್ರ ಮೇಲೆ ಹೇಗ್ ಬಂದಿದೆ ಹಾಗೆ ಡ್ರಾ ಮಾಡ್ಕೊಳ್ತೀನಿ. ಸೊ ಆವಾಗ ನೀವು ಯಾವ್ದೇ ಡಿಸೈನ್ ಆಗ್ಲಿ ನೀಟಾಗಿ ಮಾಡ್ಬೋದು. ಸೊ ಕೆಲವರು ಹೀಗ್ ಬರತ್ ತೋರಿಸ್ತಾರೆ, ಖಂಡಿತ ಆ ಬರತ್ ತೋರ್ಸೋವಾಗ ಏರುಪೇರು ಆಗುತ್ತೆ, ಡಿಸೈನ್ ನೀಟಾಗಿ ಬರಲ್ಲ. ಸೊ ಈ ರೀತಿ ಮಾಡ್ಕೊಳ್ಳಿ. ಸೊ ಇದೇನಿದೆಯಲ್ಲ ಇದು ನೀಟಾಗಿ ಒಂದ್ ಸ್ವಲ್ಪ ಶೇಪ್ ಈ ರೀತಿ ಬರ್ಲಿ. ಈ ರೀತಿ ಶೇಪ್ ಬರ್ಲಿ. ಸೊ ಇದು ಬೇಡ. ಸೊ ಈ ಶೇಪ್ ಬರಲಿ, ನೋಡೋಕೆ ಚೆನ್ನಾಗಿರುತ್ತೆ, ಡಿಸೈನ್ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಮಾಡ್ಕೊಳ್ಬೇಕು. ಸೊ ಈಗ ನೋಡಿ ಇಲ್ಲಿ ಕೆಳಗಡೆನೆ ಇದೆ ಇದ್ರದ್ದು ಮೇನ್ ಫ್ಯಾಬ್ರಿಕ್. ಇದನ್ನ ಸೀದಾ ಹಾಕೊಳ್ಳಿ. ಸೊ ಬೇಕಿದ್ರೆ ನೀವು ಇದನ್ನ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಬಂದು ವೈಟ್ ಕಲರ್ ಆಗಿರೋದ್ರಿಂದ ಒಂದು, ಮತ್ತೆ ಇದು ಫ್ಯಾಬ್ರಿಕ್ ತುಂಬಾ ತೆಳುವಿರೋದ್ರಿಂದ ನಾನು ಕ್ಯಾನ್ವಾಸ್ ಯೂಸ್ ಮಾಡಲ್ಲ. ಏನೇ ಲೈನಿಂಗ್ ಹಾಕಿ ನಾವು ಕ್ಯಾನ್ವಾಸ್ ಯೂಸ್ ಮಾಡಿದ್ರು ಅದು ಕ್ಯಾನ್ವಾಸ್ ಕಾಣಿಸುತ್ತೆ. ಸೊ ಬಟ್ಟೆ ಸ್ವಲ್ಪ ದಪ್ಪ ಇದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಈಗ ನೋಡಿ ನಾನು ಏನ್ ಮಾಡಿದೀನಿ ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡು ಸೊ ಇದ್ರದ್ದು ಏನಿದೆ ಪ್ರಿಂಟ್ ಈ ಕಡೆ ಬಂದಿರುತ್ತೆ. ಸೊ ಅದನ್ನ ಹೈಲೈಟ್ ಮಾಡ್ಕೊಳ್ಳೋಣ. ಈ ರೀತಿ ಏನ್ ಬಂದಿದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಸ್ಟಿಚ್ ಹಾಕೊಳಕ್ ನಮ್ಗೆ ಈಸಿ ಆಗುತ್ತೆ ಈ ರೀತಿ ಹೈಲೈಟ್ ಮಾಡ್ಕೊಂಡ್ರೆ. ನೋಡಿ ಈ ರೀತಿ. ಸೊ ಈ ಡಿಸೈನ್ ಬಂದು ಗೋಪುರ ತರ ಕಾಣ್ಬೇಕು. ಸೊ ಅವಾಗ್ಲೇ ಇದು ಲುಕ್ ಬರೋದು. ಸೊ ಇನ್ನೊಂದು ಈ ಡಿಸೈನ್ ಅಲ್ಲಿ ನೀವು ಪಾಯಿಂಟ್ ಔಟ್ ಮಾಡ್ಬೇಕಾಗಿರೋದು, ಈ ಕೋನ್ ಏನ್ ಮಾಡಿದೀವಿ ನಾವು, ಈ ಕೋನು ಇದು ಎಕ್ಸಾಕ್ಟ್ ಆಗಿ ಈ ರೀತಿನೇ ಬಂದ್ರೆ ಮಾತ್ರ ಇದು ಕಾಣೋದು, ಚೆನ್ನಾಗಿ ಕಾಣೋದು. ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದೆಲ್ಲ ನಾವು
ಏನು ಕಚ್ಚಾ ಎಲ್ಲ ಕಟ್ ಮಾಡಿ ತಗೊಳ್ತೀವಲ್ಲ ಆವಾಗ ಈ ರೀತಿ ಇದು ಏನಿದು ನಾವು ಶೇಪ್ ಕೊಟ್ಟಿದ್ದೀವಿ ಇದು ಎಕ್ಸಾಕ್ಟಾಗಿ ಬರಬೇಕು. ಸೊ ಸೀದಾ ಹಾಕ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ನ. ಸೊ ಅದ್ರ ಮೇಲೆ ಲೈನಿಂಗ್ ಏನಿದೆ ಅದನ್ನು ಈ ರೀತಿ ನಮಗೆ ಏನು ನಾನು ಬರ್ದಿದ್ದೀನಿ ಅದು ನಮಗೆ ಕಾಣಬೇಕು ಆ ರೀತಿ ಇಟ್ಕೊಂಡಿದ್ದೀನಿ. ಬಿಗಿನರ್ಸ್ ಯಾರಾದರೂ ಇದ್ರೆ ಪಿನ್ ಮಾಡ್ಕೊಳ್ಳಿ. ಸೊ ಪಿನ್ ಮಾಡ್ಕೊಂಡ್ರೆ ಅದು ಅಳ್ಳಾಡಲ್ಲ, ನೀಟಾಗಿ ಕೂತಿರುತ್ತೆ. ಸೊ ಆಮೇಲೆ ಬೋಟ್ ನೆಕ್ನ ನಾವು ಆಮೇಲೆ ಮಾಡ್ಕೊಳ್ಳೋಣ. ಜಸ್ಟ್ ಇದು ಸೇಫ್ಟಿಗೆ ಮಾತ್ರ, ಅದು ಅಳ್ಳಾಡಿರೋ ಇರಲಿ ಫ್ಯಾಬ್ರಿಕ್ ಅಂಥೇಳಿ. ಸೊ ಒಂದಷ್ಟು ಕಡೆ ಪಿನ್ ಹಾಕ್ಕೊಳ್ಳಿ. ಸೊ ಆಮೇಲೆ ರಿಮೂವ್ ಮಾಡ್ಕೊಳ್ಳೋಣ. ಜಸ್ಟ್ ಸಾಕು. ಸೊ ಇಷ್ಟು ಹಾಕೊಂಡಿದ್ದೀನಿ. ಇವಾಗ ನಾವು ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಒಂದು ಕಡೆಯಿಂದ ಎಲ್ಲಿಂದನಾದ್ರೂ ಶುರು ಮಾಡಿ. ಏನ್ ನಾವು ಮಾರ್ಕ್ ಹಾಕಿದೀವಿ ಅದ್ರ ಮೇಲೇನೆ ಸ್ಟಿಚಿಂಗ್ ಬರಲಿ, ಆ ಕಡೆ ಈ ಕಡೆ ಹೋಗೋದು ಬೇಡ. ಈ ರೀತಿ ಪಿನ್ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಿರುವಂತಹ ಪಿನ್ಸ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಈಗ ನಾವು ಹಾಕಿರೋ ಸ್ಟಿಚ್ ಪಕ್ಕ, ಸೊ ಈ ಮಾರ್ಕ್ ಮೇಲೆ ಸ್ಟಿಚ್ ಹಾಕಿದ್ದೀನಿ, ಈ ಸ್ಟಿಚ್ ಪಕ್ಕ 1/2 ಇಂಚ್ ಅಷ್ಟು ಫ್ಯಾಬ್ರಿಕ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಕಾಲು ಇಂಚಷ್ಟು ಬಿಡಿ, ಜಾಸ್ತಿ ಬಿಟ್ರೆ ಟರ್ನ್ ಮಾಡ್ಕೊಳಕ್ ಆಗಲ್ಲ. ಮತ್ತೆ ತುಂಬಾ ತೀರಾ ಕಡಿಮೆ ಕಟ್ ಮಾಡ್ಬಿಟ್ರೆ ಸ್ಟಿಚ್ ಓಪನ್ ಆಗುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ನೀವು ಮಾಡಬೇಕು. ನೋಡಿ ಈ ರೀತಿ. ಇವಾಗ ನಾಚ್ ಹಾಕೊಳ್ತೀನಿ. ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೆಲ್ಲ ಸ್ವಲ್ಪ ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಚೆನ್ನಾಗಿ ಕಾಣಲ್ಲ ಡಿಸೈನ್. ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಿದ ತಕ್ಷಣ ಅದು ನಮಗೆ ನೀಟಾಗಿ ಟರ್ನ್ ಆಗಿರಲ್ಲ. ಸೊ ಈ ಥರ ಶೇಪ್ಸ್ದು ಏನು ಡಿಸೈನ್ ಮಾಡ್ತೀವಿ ಸೊ ಅದೆಲ್ಲನೂ ಅಷ್ಟೇ, ಇವೆಲ್ಲ ನೀಟಾಗಿ ಅಷ್ಟು ಟರ್ನ್ ಆಗಲ್ಲ ನಾವು ಹಿಂಗೆ ಟರ್ನ್ ಮಾಡಿದ ತಕ್ಷಣ. ಸೊ ಇದನ್ನೇನು ಮಾಡ್ಕೊಬೇಕು, ನಾವು ನೀಟಾಗಿ ಕಾಣಬೇಕು ಅಂದರೆ ಐರನ್ ಮಾಡ್ಕೊಬೇಕು. ಸೊ ಇದನ್ನ ಐರನ್ ಮಾಡಿದ್ರೆ ಇದನ್ನು ನೀಟಾಗಿ ಕಾಣುತ್ತೆ. ಐರನ್ ಮಾಡ್ಕೊಂಡು ತರ್ತೀನಿ ನಾನು. ಐರನ್ ಮಾಡಿದ್ಮೇಲೆ ನೋಡಿ ಅದು ಗೋಪುರ ಎಷ್ಟು ನೀಟಾಗಿ ಬಂದಿದೆ. ಈ ತರ ಬಂದಿದ್ರೆ ಮಾತ್ರ ಈ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಇವಾಗ ಸುತ್ತಲೂ ಸ್ಟಿಚ್ ಹಾಕೊಂಡ್ಬಿಡೋಣ. ಏನು ಲೈನಿಂಗ್ಗೆ, ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ಇಲ್ಲಿ ನಾವು ಬೋಟ್ ನೆಕ್ ಡ್ರಾ ಮಾಡಿದೀವಲ್ಲ ಅದು ನಮಗೆ ಕಾಣಿಸ್ತಾ ಇರುತ್ತೆ. ಫಸ್ಟ್ ಬೋಟ್ ನೆಕ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಈ ಬೋಟ್ ನೆಕ್ ಸ್ಟಿಚ್ ಆದ್ಮೇಲೆ ಹಾಗೆ ಕಂಟಿನ್ಯೂ ಆಗಿ ಸುತ್ತ ಸ್ಟಿಚ್ ಹಾಕೊಳ್ಳೋಣ.
ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನೇನು ಸ್ಟಿಚ್ ಹಾಕಿದ್ದೀನಿ ಬೋಟ್ ನೆಕ್ಗೆ ಅಲ್ಲಿ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆ ಅನಿಸುತ್ತೆ, ಆ ಮಾರ್ಕ್ ಮೇಲೆ ಸ್ಟಿಚ್ ಬಂದಿರೋದು. ಓಕೆನಾ. ಸೊ ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನಿಲ್ಲ, ಇಲ್ಲೊಂದು ಸ್ವಲ್ಪ ಇದೆ. ನೋಡಿ ಈ ರೀತಿ. ಸೊ ಇಲ್ಲಿ ನಾವಿಲ್ಲಿ ಪೈಪಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಸ್ಟಿಚ್ ಹಾಕಿದೀವಿ, ಇಲ್ಲಿ ಪೈಪಿಂಗ್ ಅಂದರೆ ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಸೊ ಇಲ್ಲಿ ನಾನು ಕ್ರಾಸ್ ಪೀಸಲ್ಲಿ ಒಂದು ಸೈಡು ಮಡ್ಚಿ ಸ್ಟಿಚ್ ಮಾಡಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಪೀಸ್ ನೀವು ಪೈಪಿಂಗ್ ಮಾಡೋಕ್ಕೆ ಹೆಂಗೆ ತೊಗೊಳ್ತೀರಾ ಸೇಮ್ ಅದೇ ಥರ. ಸೊ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನಾಚ್ ಹಾಕೊಳ್ಳಿ. ಈಗ ಇದನ್ನ ಮಡ್ಚಿ ಕಿನಾರಿ ಸ್ಟಿಚ್ ಹಾಕೊಳ್ಳೋಣ, ಎಡ್ಜ್ ಸ್ಟಿಚ್. ಸೊ ರೀತಿ ಫಿನಿಶ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಈ ಸ್ಯಾರಿದು ಬಾರ್ಡರ್ ಇದೆ ನನ್ನ ಹತ್ರ. ಸೊ ಆ ಬಾರ್ಡರ್ನ ನಾನು ಇಲ್ಲಿ ಕೊಡ್ತೀನಿ. ಸೊ ಇದು ಗೊತ್ತಲ್ಲ, ನಾವು ಕಟ್ ಮಾಡಿದ್ವಲ್ಲ ಇದ್ರೊಳಗಡೆ, ಸೊ ಅದು ಕಟ್ ಮಾಡಿ ಇಂಥದ್ದು. ಸೊ ಇಲ್ಲಿ ನೋಡಿ ನಾನು ಮಾರ್ಕ್ ಹಾಕಿರೋದಿದೆ. ನಾವು ಏನು ಮಾರ್ಕ್ ಹಾಕೋವಾಗ ಮಾರ್ಕ್ ಇತ್ತು ಆ ಮಾರ್ಕ್ ಇದೆ. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ. ಸೊ ಇದಿರಲಿ, ಇದು ನಮಗೆ ಬೇಕು, ಫಿನಿಶಿಂಗ್ ಆಗೋವರೆಗೂ ಇದು ಬೇಕು. ಸೊ ಇದು ಎತ್ತಿಟ್ಕೊಳ್ಳೋಣ. ಸೊ ಇವಾಗ ನಾನೇನು ಮಾಡ್ತೀನಿ, ಸೊ ಇದ್ರದ್ದು ಸ್ಯಾರಿ ಬಾರ್ಡರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಸೊ ಇದು ಸೀದಾ ಸ್ಯಾರಿ ಬಾರ್ಡರ್ ಏನಿದೆ ಸೀದಾ. ಸೊ ಮೇಲ್ಮುಖಕ್ಕೆ ನೋಡಿ ಈ ರೀತಿ ಲೈನಿಂಗ್ ಹಾಕೊಂಡು ಸ್ಟಿಚ್ ಹಾಕೊಳ್ತೀನಿ. ಈಗ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಈಗ ಇದನ್ನ ಮಡ್ಚಿ ಸುತ್ತನೂ ಸ್ಟಿಚ್ ಹಾಕೊಳ್ಳಿ. ಸೊ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದೇನು ಮಾರ್ಕ್ ಹಾಕಿದ್ವಿ, ಸೊ ಈ ಮಾರ್ಕು ನಮಗೆ ಬೇಕು. ಅಂದರೆ ಈ ಮಾರ್ಕ್ ಅಷ್ಟು ಬಾರ್ಡರ್ ಇರಬೇಕು. ಸೊ ಈ ಮಾರ್ಕ್ ಅಷ್ಟು ಬಾರ್ಡರ್ ಇರೋಕ್ಕೆ ನೋಡಿ, ಈ ಬಾರ್ಡರ್ ಮೇಲೆ ಇದನ್ನು ಕರೆಕ್ಟಾಗಿ ಈ ರೀತಿ ಕೂರಿಸ್ಕೊಳ್ಳಿ. ಕೂರಿಸ್ಕೊಂಡು ಸೊ ಅದೇನಿದೆ ಶೇಪ್ ಆ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಈ ಬಾರ್ಡರ್ ಮೇಲೆ ಮಾರ್ಕ್ ಹಾಕೊಳ್ಳಿ. ಈ ಸೈಡು ಅಷ್ಟೇ ಸೇಮ್ ಅದೇ ಥರನೇ ಹಾಕೊಳ್ಳಿ. ಈ ರೀತಿ ನಾವು ಸ್ಟಿಚ್ ಮಾಡೋವಾಗ, ಇದು ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ನಾವು ಸ್ಟಿಚ್ ಮಾಡೋವಾಗ ಅದು ನೀಟಾಗಿ ನಮಗೆ ಕಾಣಿಸಿದ್ರೆ ಸಾಕು. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡು ಈಗ ನೋಡಿ, ಸೊ ಫಿನಿಶಿಂಗ್ ಆಗಿರೋದು ಮೇಲ್ಗಡೆ ಹೋಗ್ಬೇಕು, ಏನು ಓಪನ್ ಇದೆ ಅದು ಕೆಳಗಡೆ ಬರಬೇಕು. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ. ನೋಡಿ ಆ ಮಾರ್ಕ್ ಮೇಲೆ ಇದನ್ನ ಈ ರೀತಿ ನಾನು ಕೂರಿಸ್ಕೊಂಡು ಸ್ಟಿಚ್ ಹಾಕ್ತಾ ಇದ್ದೀನಿ.
ಈ ಸೈಡು ಅಷ್ಟೇ. ನೀವು ಬೇಕಾದ್ರೆ ಇದನ್ನ ಈ ರೀತಿ ಕೂರಿಸ್ಕೊಂಡು ಪಿನ್ ಮಾಡ್ಕೊಳ್ಳಿ. ನಿಮ್ಗೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋಂಗಿದ್ರೆ ಬಿಗಿನರ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ಪಿನ್ ಮಾಡ್ಕೊಂಡ್ಬಿಡಿ, ಬೆಸ್ಟ್ ಅದು. ಓಕೆನಾ. ಸೊ ಇದು ನಾನು ಶೇಪ್ ಟರ್ನ್ ಮಾಡಿದ್ಮೇಲೆ ಇಲ್ಲೆಲ್ಲೂ ನಾನು ಕಿನಾರಿ ಸ್ಟಿಚ್ ಹಾಕಿಲ್ಲ. ಸೊ ಇದು ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಸೊ ಇದಕ್ಕಿನ್ನ ನಾವು ಅಲಂಕಾರ ಮಾಡ್ಬೋದು. ನೋಡಿ ಇದಕ್ಕೆ ನಾನು ಇವಾಗ ಲೇಸ್ ಅಟ್ಯಾಚ್ ಮಾಡ್ತೀನಿ. ಸೊ ನಾವು ಪ್ರತಿಯೊಂದು ಡಿಸೈನ್ ಮಾಡುವಾಗ ಮೇಲ್ಗಡೆ ಟಾಪ್ ಸೈಡ್ ಇಂದ ಶುರು ಮಾಡ್ತೀವಿ, ಬಟ್ ಈ ಡಿಸೈನ್ಗೆ ಇಲ್ಲಿಂದಾನೇ ಶುರು ಮಾಡಬೇಕು. ಸೊ ಇಲ್ಲಿ ಇದನ್ನ ಫ್ರಿಲ್ಟ್ ತರ ಮಾಡಿ ಈ ರೀತಿ ರಫ್ ಮಾಡ್ಕೊಳ್ಳಿ. ಸೊ ಅವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಇಲ್ಲಾಂದ್ರೆ ಅದು ಎತ್ಕೊಂತಾ ಇರುತ್ತೆ, ಚೆನ್ನಾಗಿ ಕಾಣಲ್ಲ. ಇಲ್ಲೂ ಅಷ್ಟೇ. ಸೊ ಎಲ್ಲೆಲ್ಲಿ ನಾವು ಗೋಪುರದ ತರ ಶೇಪ್ ಕೊಟ್ಟಿದೀವಿ ನೋಡಿ, ಅಲ್ಲೆಲ್ಲ ಅಷ್ಟೇ ಇದನ್ನ ಈ ರೀತಿ ಫಿಲ್ಟ್ ತರ ಮಾಡಬೇಕು ಲೇಸ್ನ. ಸೊ ಇದನ್ನ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ರಫ್ ಹೊಡ್ಕೊಳ್ಳಿ. ಇಲ್ಲೂ ಅಷ್ಟೇ ಫಿಲ್ಟ್ ತರ ಬರಬೇಕು. ಸೊ ನಿಮಗೆ ಫಿಲ್ಟ್ ತರ ಬರೋಕ್ ಕಷ್ಟ ಆಗುತ್ತೆ ಅಂದ್ರೆ ನೋಡಿ, ಈ ಎಡ್ಜರ್ಗೂ ಬಂದು ನೀರ್ಲನ್ನ ಒಳಗಿಳಿಸಿ. ಸೊ ಇದನ್ನ ಈ ತರ ಎಳ್ಕೊಳ್ಳಿ. ಎಳ್ಕೊಂಡು ಇದನ್ನ ಈ ರೀತಿ ಹಿಂದಕ್ಕೆ ಎಳಿರಿ. ಹಿಂದಕ್ಕೆ ಎಳ್ದಾಗ ತನ್ನಂತ ತಾನೇ ಫಿಲ್ಟ್ ತರ ಬರುತ್ತೆ. ಸೊ ಆವಾಗ ನೀವು ಅದ್ರ ಮೇಲೆ ರಫ್ ಹೊಡಿಬೋದು. ಒಂದ್ಸರಿ ಟ್ರೈ ಮಾಡಿ. ಒಂದೇ ಸರಿ ನಾನು ತೋರ್ಸ್ಕೊಟ್ಟಿದ ತಕ್ಷಣ, ಅದು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ, ಬಟ್ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಖಂಡಿತ ಕಲಿತೀರಾ. ಈಗ ಕಟ್ ಮಾಡಿಕೊಂಡು ಈಗ ಈ ಕಡೆಯಿಂದ ಮತ್ತೆ ಇನ್ನೊಂದ್ಸರಿ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಈ ರೀತಿ. ಸೊ ಇಷ್ಟ ಆದ್ಮೇಲೆ ಇಲ್ಲಿ ಬೋಟ್ ನೆಕ್ ಏನಿದೆ, ಇಲ್ಲೂ ಕೂಡ ನಾವು ಲೇಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ.
ಈಗ ಇದಕ್ಕೆ ಪಟ್ಟಿ ಪೀಸ್ ಕಟ್ಕೊಳ್ಳೋಣ. ಸೊ ಇನ್ನೊಂದ್ಸರಿ ಇದನ್ನ ಐರನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ನೋಡಿ ಚೆನ್ನಾಗಿ ಬಂದಿದೆ. ಸೊ ಇದಕ್ಕಿನ್ನೂ ನೀವು ಅಲಂಕಾರ ಮಾಡ್ಕೋಬಹುದು. ನೋಡಿ ಇಲ್ಲಿ ಒಂದು ಬೀಡ್ಸ್ ಅಥವಾ ಗಿಲ್ಕಿ ಏನು ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಟೈಗೆ ಹಾಕ್ತಿವಲ್ಲ, ಸೊ ಅದು ಎನಿಹೌ ನೀವು ಇಲ್ಲಿ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೀವು ಪಾಟ್ಲಿ ಬಟನ್ ಅಲ್ಲಿ ಕೂಡ ಇಲ್ಲಿ ಡಿಸೈನ್ ಮಾಡ್ಕೊಳ್ಬಹುದು. ಡಿಸೈನ್ ಮಾಡ್ಕೊಂಡು ಇಲ್ಲೊಂದು ಗಿಲ್ಕಿ ಕಟ್ಟಿದ್ರೆ ಅದು ಇನ್ನೂ ರಿಚ್ ಆಗಿ ಕಾಣುತ್ತೆ. ಸೊ ಇವಾಗ ಇಲ್ಲಿ ಕೇಳಿರೋದು ಸಿಂಪಲ್ ಆಗಿ ಸಾಕು ಅಂತ ಹೇಳೋದು. ಬಟ್ ಈ ಬ್ಲೌಸ್ಗೆ ನಾನು ಇದೇ ಡಿಸೈನ್ ನ ಏನಕ್ಕೆ ಆರಿಸ್ಕೊಂಡಿದ್ದೀನಿ ಅಂತ. ಸೊ ಇದು ಕಸ್ಟಮರ್ ಬ್ಲೌಸ್, ಓಕೆನಾ. ಕಸ್ಟಮರ್ ಹೇಳಿದ್ರು ಇದಕ್ಕೆ ನೀವೇ ಯಾವ್ದಾದ್ರು ಸೂಟ್ ಆಗೋದು ಡಿಸೈನ್ ಇಡಿ ಅಂತ ಹೇಳಿದ್ರು. ಈ ಬ್ಲೌಸ್ಗೆ ನಾನು ಇದೇ ಡಿಸೈನ್ ಏನಕ್ಕೆ ಆರಿಸ್ಕೊಂಡಿದ್ದೀನಿ ಅಂತಂದ್ರೆ, ಸೊ ಇಲ್ಲಿ ಡಿಸೈನ್ ಬಂದಿದೆ ನೋಡಿ. ಸೊ ಈ ಡಿಸೈನ್ಗೆ ಈ ಡಿಸೈನ್ ಸೂಟ್ ಆಗುತ್ತೆ. ಸೊ ಇದು ಸ್ಯಾರಿನಲ್ಲಿ ಬಂದಿರುವಂತಹ ಬಾರ್ಡರ್, ಸ್ಲೀವ್ಗೆಲ್ಲ ಹಾಕಿ ಮಿಕ್ಕಿರುವಂತಹ ಬಾರ್ಡರ್ನ ಅಡ್ಜಸ್ಟ್ ಮಾಡಿ ನಾನು ಈ ಡಿಸೈನ್ ಮಾಡಿದ್ದು. ಸೊ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎದುರುಗಡೆಯಿಂದ. ಸೊ ಸಿಕ್ಕಾಪಡೆ ಗ್ರ್ಯಾಂಡ್ ಡಿಸೈನ್ ಇದು. ತುಂಬಾನೇ ಕಾಸ್ಟ್ ಜಾಸ್ತಿ, ನೀವು ತಗೊಳ್ಬಹುದು. ಒಂದು 10 ರಿಂದ 15 ನಿಮಿಷದಲ್ಲಿ ಮಾಡ್ಬಿಡ್ಬೋದು ಈ ಡಿಸೈನ್ನ. ಈಸಿ ಮೆಥಡ್ ಅಲ್ಲಿ ಹೇಳ್ಕೊಂಡಿದ್ದೀನಿ. ಆಕ್ಚುಲಿ ಇದನ್ನ ತುಂಬಾ ಕಷ್ಟಕರವಾಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಬಟ್ ನಾನು ಇದನ್ನ ತುಂಬಾನೇ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಮಾಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿದ್ದೀರಾ, ಸೊ ದಯವಿಟ್ಟು ಅಂತವರೆಲ್ಲ ರಿವ್ಯೂ ಹಾಕಿ ಹೇಗಿದೆ ನನ್ನ ಕ್ಲಾಸ್ ಅಂತ. ಯಾರು ಸೇರ್ಕೊಳಕ್ ಇಷ್ಟಪಡ್ತಾರೆ ಅವ್ರು ನಿಮ್ ರಿವ್ಯೂ ನೋಡಿ ನಮ್ಗೆ ಸೇರ್ಕೊಳಕ್ಕೆ ಅವ್ರಿಗೂ ಹೆಲ್ಪ್ ಆದಂಗೆ ಆಗುತ್ತೆ, ಓಕೆನಾ. ಸೊ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ, ಈ ಡಿಸೈನ್ ಇಷ್ಟ ಆದ್ರೆ, ಪರ್ಟಿಕ್ಯುಲರ್ಲಿ ಈ ಡಿಸೈನ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ದಯವಿಟ್ಟು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಈ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.